ಗಮ ಮಮ ಮಮ ಗಮ ಮಮ ಮಮ ಗಮ ಪದ ಪಾಮ ಗಮ ನಿರಿ ರಿ 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 ಗಮ ಮಗ ಗರ ಸರಿ ಸಾ ಗಮ ಮಗ ಗರ ಸರಿ ಸಾ ಸ್ವರಗಳ ಮಾಧುರ್ಯ ಸಂಗೀತ ನಾ ನಿಮ್ಮ ಬಾಲಿನ ಸಂಗೀತ ಸ್ವರಗಳ ಮಾಧುರ್ಯ ಸಂಗೀತ ನಾ ನಿಮ್ಮ ಬಾಲಿನ ಸಂಗೀತ ನಾ ನಿಮ್ಮ ಸಂಗೀತ ನಾ ನಿಮ್ಮ ಸಂಗೀತ ಬಾ ನನ್ನ ಸಂಗೀತ ಬಾ ನನ್ನ ಸಂಗೀತ ಎಲ್ಲೋ ಹುಟ್ಟಿದ ನದಿಯೊಂದು ಸೇರುವ ಜಾಗವು ಬೇರೊಂದು ಎಲ್ಲೋ ಹುಟ್ಟಿದ ಹೆಣ್ಣೊಂದು ಸೇರುವ ಜಾಗವು ಬೇರೊಂದು ಸಾಗುವ ತವ ಕದಿ ನೂರೊಂದು ಸೇರಲೇಬೇಕದು ಮನೆಯೊಂದು ಇದೇ ಇದೆ ಬದುಕಿನ ಬಾಂಧವ್ಯವು ಇದೇ ಇದೆ ಬದುಕಿನ ಬಾಂಧವ್ಯವು ಸ್ವರಗಳ ಮಾಧುರ್ಯ ಸಂಗೀತ ನಾ ನಿಮ್ಮ ಬಾಲಿನ ಸಂಗೀತ. ನಿಮ್ಗೆ ನಿಮ್ಮ ಮಗನ್ಗೆ ಸಂಗೀತ ಅಂದ್ರೆ ಪ್ರಾಣ. ಆ ಸಂಗೀತಗೆ ಸಂಗೀತ ಅಂದ್ರೇನೆ ಜೀವ ಅನ್ಕೊಂಡಿದ್ದಾಳೆ. ಆ ತಾಯಿ ಶಾರದೆ ಮುಖದಲ್ಲಿರೋ ಕಳೆ ತೇಜಸ್ಸು ನಮ್ ಸಂಗೀತ ಮುಖದಲ್ಲಿದೆ ರೀ. ಈ ಮನೆಗೆ ಬರೋ ಸೊಸೆ ಹೇಗಿರ್ಬೇಕು ಅಂತ ನಾವು ಅನ್ಕೊಂಡಿದ್ವೋ ಆ ಎಲ್ಲಾ ಲಕ್ಷಣಗಳು ನಮ್ ಸಂಗೀತ ಹತ್ರ ಇದೆ ರೀ. ಅದು ಅಲ್ಲದೆ ನಮ್ ರಘು ಸಂಗೀತನ ತುಂಬಾ ಪ್ರೀತಿಸ್ತಾ ಇದ್ದಾನೆ. ಗುರು ಶಿಷ್ಯ ಸಂಬಂಧದ ಅರ್ಥ ಗೊತ್ತಿದೆ ನಿನಗೆ. ಶಿಷ್ಯನ ಸೊಸೆ ಅಂತ ಕಲ್ಪಿಸ್ಕೊಳ್ಳೋದಕ್ಕಾದ್ರೂ ನಿನಗೆ ಹೇಗೆ ಮನ್ಸು ಬಂತು ಸರಸ್ವತಿ? ವಿದ್ಯೆನ ಯಾರು ಸ್ವಾರ್ಥಕ್ಕೆ ಬಳಸ್ಕೊಳ್ತಾರೋ ಅವರು ಮನುಷ್ಯರೇ ಅಲ್ಲ. ಸಂಗೀತ ಇಲ್ಲಿಗೆ ಬರ್ತಾ ಇರೋದು ವಿದ್ಯೆ ಕಲಿಯೋದಕ್ಕೆ, ಈ ಮನೆಗೆ ಸೊಸೆ ಆಗೋದಕ್ಕಲ್ಲ. ನಂದಕುಮಾರ್ ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಸಂಗೀತನ ಈ ಮನೆ ಕಳಿಸ್ತಾ ಇದ್ದಾರೆ. ಅವ್ರ ದೃಷ್ಟಿಯಲ್ಲಿ ನಾನು ಗುರು, ಸಂಬಂಧ ಬೆಳೆಸೋ ನೆಂಟ ಅಲ್ಲ. ಅವ್ರ ಮುಂದೆ ಈ ವಿಷಯ ಪ್ರಸ್ತಾಪ ಮಾಡಿದ್ರೆ ಅವ್ರ ದೃಷ್ಟಿಯಲ್ಲಿ ನಾವು ತುಂಬಾ ಸಣ್ಣವರಾಗ್ತೀವಿ ಸರಸ್ವತಿ. ಯಾವ್ಯಾವ ಸಂಬಂಧ ಹೇಗಿರ್ಬೇಕು, ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು. ಏಕೆ ದಾಟಿದ್ರೆ ಅಮೃತಾನು ವಿಷ ಆಗತ್ತೆ. ಇದೇನ್ ಗುರುಗಳೇ, ಸಂಗೀತ ಕಲಿಯೋದಕ್ಕೆ ಅಂತ ಮಗಳನ್ನ ಮನೆ ಕಳಿಸಿದ್ರೆ ಸಂಸಾರದ ಮಾತಾಡ್ತಾ ಇದ್ದೀರಲ್ಲ ಅಂತ ಅವ್ರು ನನ್ನನ್ನು ಕೇಳಿದ್ರೆ ನನ್ ಗೌರವ ಮಣ್ಪಾಲ. ಆದ್ರೆ ನಮ್ ರಘು ಸಂಗೀತನ ತುಂಬಾ ಪ್ರೀತಿಸ್ತಾ ಇದ್ದಾನಲ್ರಿ. ವಿದ್ಯೆ ಕಲಿಯೋಕ್ ಬರೋ ಹುಡುಗಿನ ಪ್ರೀತಿ ಪ್ರೇಮ ದೃಷ್ಟಿಯಲ್ಲಿ ನೋಡೋದು ಪಾಪದ ಕೆಲಸ ಅಂತ ಅವನ ಕೆನ್ನೆಗ್ನಾಕ್ ಬಾರಿಸಿ ಹೇಳು. ಆಗ್ಲೂ ಅವನು ಕೇಳಿಲ್ಲ ಅಂದ್ರೆ ಅವನು ಕತ್ತಿ ಹಿಡಿದು ಮನೆಯಿಂದ ಆಚೆ ನಾನೇ ತಗೋಬೇಕಾಗತ್ತೆ. ಯಾಕೆ
ಏನಾಯ್ತು? ಏನಾದ್ರೂ ಕೆಟ್ಟ ಕನಸು ಬಿತ್ತಾ? ಹಾಗೇನಿಲ್ಲ ರೀ. ಹಾಗೇನೂ ಇಲ್ಲ ಅಂತ ನೀನ್ ಹೇಳ್ತಾ ಇದ್ದೀಯ ಅಷ್ಟೇ ಸರಸ್ವತಿ. ಆದ್ರೆ ಏನೂ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಸರಸ್ವತಿ, ನಿನ್ ಜೊತೆ ಇಷ್ಟು ವರ್ಷದಿಂದ ಸಂಸಾರ ಮಾಡ್ತಾ ಬಂದಿದ್ದೀನಿ. ನೀನ್ ಏನು ಅಂತ ನನ್ಗೆ ಗೊತ್ತಿಲ್ವಾ ಹೇಳು? ಅದು ಏನು ಅಂತ ಹೇಳು. ವಿಷಯನ ಮನಸ್ಸೊಳಗೆ ಇಟ್ಕೊಂಡು ಒಬ್ಳೆ ಕೊರಗಬೇಡ. ಇದು ಕೊರಗೋ ಅಂತ ವಿಷಯ ಅಲ್ಲ ರೀ, ಸಂತೋಷ ಪಡುವಂತ ವಿಷಯ. ಅಷ್ಟೊಂದು ಸಂತೋಷ ಪಡುವಂತ ವಿಷಯನ ಏನಮ್ಮ ಅದು? ಈ ಮನೆಗೆ ಸೊಸೆ ಬರೋ ಕಾಲ ಹತ್ರ ಆಗ್ತಿದೆ ಜಯರಾಮ. ಇದೇನು ಸರಸ್ವತಿ, ಇದ್ದಕ್ಕಿದ್ದ ಹಾಗೆ ನಿನ್ ಮನಸ್ಸಲ್ಲಿ ಇಂಥ ಆಲೋಚನೆ ಬಂದ್ಬಿಟ್ಟಿದೆ? ಯೋಚನೆ ಮಾಡದೆ ಇನ್ನೇನ್ ಮಾಡ್ಲಿ? ರಘುನೇನ್ ನೀವು ಚಿಕ್ಕ ಹುಡುಗ ಅನ್ಕೊಂಡಿದ್ದೀರಾ? ಅವನಿಗೂ ಮದ್ವೆ ವಯಸ್ಸು ಬಂದಿದೆ. ಆದಷ್ಟು ಬೇಗ ಅವನಿಗೊಂದು ಮದ್ವೆ ಮಾಡ್ಬಿಡೋಣ ರೀ. ಈ ಮನೆಯಲ್ಲಿ ಮದುವೆ ಅನ್ನೋ ಒಂದು ಶುಭ ಕಾರ್ಯ ನಡೆದ್ರೆ ಸಾಕು, ಸ್ವರ್ಗದಲ್ಲಿರುವ ನಿನ್ನ ಹೆಂಡತಿ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತಾ? ಅಲ್ಲಮ್ಮ, ನಿಮ್ಮ ಮೊಮ್ಮಗನ ಮದುವೆಗೆ ಒಪ್ಸೋದು ಬಿಟ್ಟು ನನ್ನನ್ನು ಯಾಕೆ ಮದುವೆಗೆ ಬಲವಂತ ಮಾಡ್ತಾ ಇದೀಯಾ? ಸಂತೋಷನ ಮದುವೆ ನೆರವೇರಿದ್ರೆ ಮೇಲಿರೋ ಆ ನಿನ್ನ ಸೊಸೆ ಇನ್ನೂ ಸಂತೋಷ ಪಡ್ತಾಳೆ. ರಘುಗೆ ಮದುವೆ ಮಾಡಬೇಕು ಅನ್ನೋ ನಿನ್ನ ಆಲೋಚನೆ ಏನೋ ಸರಿಯಾಗೇ ಇದೆ. ಸರಿ ಬಿಡು, ನಾನು ನಾಳೆನೇ ಪುರೋಹಿತರ ಹತ್ರ ಹೋಗಿ ನಮ್ಮ ರಘುಗೊಂದು ಒಳ್ಳೆ ಹುಡುಗಿ ಅಂತ ಹೇಳ್ತೀನಿ. ಒಳ್ಳೆ ಹುಡುಗಿ ನಮ್ಮ ಹತ್ರನೇ ಇದ್ದಾಳೆ ರೀ. ರಘುಗೆ ಒಳ್ಳೆ ಜೋಡಿ. ನಮ್ಮ ಹತ್ರನಾ? ಯಾರು ಸರಸ್ವತಿ? ಸಂಗೀತ. ಆ ಹುಡುಗಿ ಎಷ್ಟು ಮುದ್ದಾಗಿದ್ದಾಳಂತಂದ್ರೆ ಹೇಳೋದಕ್ಕೆ ಪದಗಳೇ ಸಾಲದು. ಅವಳ ಕಂಠ ಎಷ್ಟು ಚೆನ್ನಾಗಿದೆಯೋ ಅವಳು ಅಷ್ಟೇ ಚೆನ್ನಾಗಿದ್ದಾಳೆ. ಸಂಗೀತನೇ ಈ ಮನೆ ಸೊಸೆ ಆಗ್ಬೇಕು. ಸಂಗೀತ ನಮ್ಮನೆ ಸೊಸೆ ಆಗ್ಲಿ ಅನ್ನೋದೇ ನನ್ನ ಆಸೆ ರೀ. ಇದಕ್ಕೆ ನಿಮ್ಮ ಅಭಿಪ್ರಾಯ ಹೇಳ್ರಿ. ನನ್ನ ಅಭಿಪ್ರಾಯದಲ್ಲಿ ನೀನು ಈ ರೀತಿ ಯೋಚನೆ ಮಾಡೋದೇ ತಪ್ಪು. ಸಂಗೀತ ಅವ್ರ ಧ್ವನಿ ನನ್ನ ಹೆಂಡತಿ ಧ್ವನಿ ಥರ ಇದೆ ಅಂದ ಮಾತ್ರಕ್ಕೆ ಅವ್ರನ್ನ ನಮ್ಮ ಮನೆ ಸೊಸೆಯಾಗಿ ಬರಬೇಕು ಅಂತ ಬಯಸೋದಕ್ಕಾಗತ್ತಾ? ಯಾಕ್ರಿ ಆಗೋದಿಲ್ಲ? ಇದ್ರಲ್ಲಿ ತಪ್ಪೇನಿದೆ ಹೇಳಿ? ಸಂಗೀತ ನನ್ನ ಶಿಷ್ಯ ಸರಸ್ವತಿ. ಶಿಷ್ಯನ ಸೊಸೆ ಅನ್ನೋ ರೀತಿ ನೋಡಿದ್ರೆ ಅದು ತಪ್ಪಾಗತ್ತೆ. ಅದು ಅಲ್ಲದೆ ಸಂಗೀತ ತಂದೆ ತಾಯಿಗೆ ನಮ್ಮ ಬಗ್ಗೆ ಬಹಳ ವಿಶ್ವಾಸ ಗೌರವ ಇದೆ. ಅವಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳ್ತೀವಿ ಅಂದ್ರೆ ಅವ್ರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ವಾ ಹೇಳ? ಅವ್ರು ಯಾಕೆ ತಪ್ಪು ತಿಳಿತಾರೆ ಹಾಗಂತ ನೀನು ಯೋಚನೆ ಮಾಡ್ತಿದ್ಯಾ? ಸಂಗೀತನ ಹಾಡು ಕೇಳಿದಾಗ ಇವಳೇ ನನ್ನ ಮನೆ ಸೊಸೆ ಅಂತ ಆವತ್ತೇ ನಾನು ನಿರ್ಧಾರ ಮಾಡಿಬಿಟ್ಟೆ. ಈ ನನ್ನ ಬೇಡಿಕೆ ನಾನು ದೇವಸ್ಥಾನದಲ್ಲಿ ದೇವ್ರ ಮುಂದೆ ಇಟ್ಟಾಗ ಬಲಗಡೆಯಿಂದಲೇ ಹೂ ಬಿತ್ತು. ಅಂದಮೇಲೆ ಈ ಮದುವೆ ನಡೆಯೋದು ಶತಸಿದ್ಧ ಅಂತ ಆಯ್ತು. ದೇವರೇ ವರ ಕೊಟ್ಟಾಗ ಇನ್ನೇನಾಗಬೇಕು? ಅಮ್ಮ, ಈ ವಿಷಯದಲ್ಲಿ ಅಷ್ಟು ಸುಲಭವಾಗಿ ತೀರ್ಮಾನಕ್ಕೆ ಬರಬೇಡ. ಅಲ್ಲಮ್ಮ, ಅವ್ರ ವಯಸ್ಸೇನು, ನನ್ನ ವಯಸ್ಸೇನು? ಈಗಿನ ಕಾಲದ ಹುಡುಗಿಯರು ತಾವು ಮದುವೆ ಆಗೋ ಹುಡುಗ ಹಾಗಿರಬೇಕು ಹೀಗಿರಬೇಕು ಅಂತ ನೂರಾರು ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಹುಚ್ಚುಚ್ಚಾಗಿ ನೀನೇ ಏನೋ ತೀರ್ಮಾನಕ್ಕೆ ಬಂದ್ಬಿಟ್ರೆ, ಕಲ್ಪನೆ ಮಾಡ್ಕೊಂಡ್ಬಿಟ್ರೆ ಹೇಗಮ್ಮ? ಇದು ಕಲ್ಪನೆ ಅಲ್ಲ ಜಯರಾಮ, ದೇವರ ಆಜ್ಞೆ. ನೀನು ಹೇಳೋ ರೀತಿ ಸಂಗೀತ ಮನಸ್ಸಿನಲ್ಲಿ ಬೇರೆ ಯಾವ ಹುಡುಗನೂ ಇಲ್ಲ. ಸಂಗೀತ ಮನಸ್ಸಲ್ಲಿ ನಮ್ಮ ರಘು ಇದ್ದೇ ಇರ್ತಾನೆ ರೀ. ನಮ್ಮ ರಘುಗೆ ಸಂಗೀತ ಅಂದರೆ ತುಂಬ ಇಷ್ಟ. ಅವಳನ್ನ ತುಂಬ ಪ್ರೀತಿಸ್ತಾನೆ. ಇದೇ ಭಾವನೆ ಸಂಗೀತ ಮನಸ್ಸಲ್ಲೂ ಇದ್ದೇ ಇರುತ್ತಲ್ವಾ? ಹಾಗಂತ ನಮಗೆ ನಾವೇ ಅಂದ್ಕೊಂಡ್ರೆ ಅದು ತಪ್ಪಾಗತ್ತೆ ಸರಸ್ವತಿ. ಸಂಗೀತ ಅಂತ ಒಳ್ಳೆ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬಂದರೆ ಅದು ನನಗೂ ಸಂತೋಷನೇ. ಅಂತ ಹುಡುಗಿ ಸಿಗೋದಕ್ಕೆ ನಮ್ಮ ರಘು ಅದೃಷ್ಟ ಮಾಡಿರಬೇಕು. ನಾವು ತುಂಬ ಅದೃಷ್ಟವಂತರು ಜಯರಾಮ, ಅಂತ ಹುಡುಗಿಯನ್ನು ಪಡೆಯೋಕೆ. ನನ್ನ ಸೊಸೆ ಒಳ್ಳೆತನದಿಂದಲೇ ಹೀಗೆಲ್ಲ ಆಗಿತ್ತು. ನಾನಂತೂ ಜೀವನ ಪೂರ್ತಿ ನಿಮ್ಮ ಜೊತೆ ಇರೋಕ್ಕಾಗಲಿಲ್ಲ. ಅದಕ್ಕೆ ಸಂಗೀತನ ಮದುವೆ ಆಗಿ ನಿಮ್ಮ ಬದುಕನ್ನು ಸಾಕ್ತೀಯ ಅಂತಾನೆ ಅವಳು ಬಯಸ್ತಿದ್ರು. ಅದಕ್ಕೆ ಜಯರಾಮ ಹೀಗೆ ಫೋನ್ ಬರೋ ಹಾಗೆ ಮಾಡಿದ್ದು, ಅವ್ರ ಪರಿಚಯ ಆಗಿದ್ದು ಎಲ್ಲ. ನೀನು ಏನೇ ಹೇಳಿದ್ರು ಯಾಕೋ ಇದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. 20 ವರ್ಷದಿಂದ ನೀನು ಈ ವಿಷಯನ ಹೇಳ್ತಾನೇ ಬಂದಿದ್ಯಾ, ನಾನು ಕೇಳ್ತಾನೆ ಬಂದೆ. ಆದರೆ ಇನ್ಮೇಲೆ ಅದೆಲ್ಲ ಸಾಧ್ಯನೇ ಇಲ್ಲ. ಸಂಗೀತನ ವಿಷಯ ನನಗೆ ಬಿಟ್ಬಿಡು. ಇನ್ಮೇಲೆ ನಾನು ಅವಳ ಜೊತೆ ತುಂಬಾನೇ ಬೆರೀತೀನಿ. ಅವ್ರ ಮನೆಯವ್ರ ಪರಿಚಯ ಎಲ್ಲ ಮಾಡ್ಕೋತೀನಿ. ಸಮಯ ಸಂದರ್ಭ ನೋಡಿಕೊಂಡು ಈ ಮದುವೆ ಪ್ರಸ್ತಾಪ ಮಾಡ್ತೀನಿ. ಪ್ರಸ್ತಾಪ ಮಾಡೋಣ ಸರಸ್ವತಿ. ನೀನು ಇಷ್ಟು ಹೇಳಿದ ಮೇಲೆ ನಾನು ಯಾಕೆ ಹಿಂಜರಿಲಿ? ನಾವು ನಾಳೆನೇ ಸಂಗೀತ ಮನೆಗೆ ಹೋಗಿ ಈ ವಿಷಯದ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಕೇಳ್ಕೊಂಡು ಬರೋಣ.
ಖಂಡಿತ ಅವ್ರು ಒಪ್ಕೋತಾರೆ ರೀ. ನಮ್ಗಿಂತಲೂ ಹೆಚ್ಚಾಗಿ ಸಂತೋಷ ಪಡ್ತಾರೆ. ಆ ನಂಬಿಕೆ ನನಗಿದೆ. ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ಈ ಮದುವೆ ನಡೆಯುತ್ತೆ. ಆದಷ್ಟು ಬೇಗ ಈ ಶುಭ ಕಾರ್ಯ ನಡೀಲಿ ಅನ್ನೋದೇ ನನ್ನ ಆಸೆ. ಆದಷ್ಟು ಬೇಗ ಸಂಗೀತ ನಮ್ಮನೆ ಸೊಸೆಯಾಗಿ ಬರಲಿ ಅನ್ನೋದೇ ನನ್ನ ಆಸೆ ರೀ. ಸರಿ, ಇವಾಗ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಶಾರದಾ, ಶಾರದಾ. ಯಾರು? ಆರಾಧ್ಯ ಸರಸ್ವತಿಯವರು. ನಮಸ್ಕಾರ. ನಮಸ್ಕಾರ. ಬನ್ನಿ. ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಹಾ, ಅವರು ಮೇಲಿದ್ದಾರೆ. ಸಂಗೀತ ಲೈಬ್ರರಿಗೆ ಹೋಗಿದ್ದಾಳೆ. ಸಿತಾರ ಕಾಲೇಜ್ಗೆ ಹೋಗಿದ್ದಾಳೆ. ಕೂತ್ಕೊಳ್ಳಿ. ಸರಿ. ರೀ, ಏನೇ? ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಶಾರದಾ. ರಘು ಚೆನ್ನಾಗಿದ್ದಾನ? ಓಹೋ, ಆರಾಧ್ರು. ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ಏನ್ ಮನೆ ಕಡೆ ಬರೋದೇ ಬಹಳ ಅಪರೂಪ ಆಗೋಯ್ತಲ್ಲ. ನಮ್ಮ ಕೈಗೆ ಸಿಗದೆ ಇರೋದಂದ್ರೆ ಈ ಟೈಮ್ ನೋಡಿ. ಆ ಟೈಮು ಈಗಲಾದ್ರೂ ಸಿಗ್ತಲ್ಲ, ಅದೇ ಸಂತೋಷ. ಶಾರದಾ, ಅವರಿಗೆ ತಿಂಡಿ ವ್ಯವಸ್ಥೆ ಮಾಡ. ಬೇಡ ಶಾರದಾ, ಈಗ ತಾನೇ ಟಿಫನ್ ಮುಗಿಸ್ಕೊಂಡು ಬಂದಿದ್ದೀವಿ. ಹಾಗೆ ಹೇಳಿದ್ರೆ ಹೇಗೆ? ಅಪರೂಪಕ್ಕೆ ಬಂದಿದ್ದೀರಾ. ಕಾಫಿ ತರ್ತೀನಿ, ನೀವು ಮಾತಾಡ್ತೀನಿ. ತನ್ನಿ, ನಿಮ್ ಕೈ ಕಾಫಿ ರುಚಿ ನೋಡಿ ತುಂಬಾ ದಿವಸ ಆಯ್ತು. ತಿಂಡಿಗೆ ನಮ್ಮ ಮನೆಗೆ ಬರ್ಬೋದಾಗಿತ್ತು, ಸಂಕೋಚ ಮಾಡ್ಕೊಂಡ್ಬಿಟ್ಟಿ ನೀವು. ಪರವಾಗಿಲ್ಲ ಡಾಕ್ಟ್ರೆ. ಹೌದು ಆರಾದ್ರೆ, ನಿಮ್ ಸಂಗೀತ ಶಾಲೆ ಕೆಲಸಗಳು ಹೇಗೆ ನಡೀತಾ ಇದೆ? ದೇವ್ರ ದಯದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ಡಾಕ್ಟ್ರೆ. ಹೌದು, ನನ್ನ ಮಗಳು ಸಂಗೀತ ಅಭ್ಯಾಸ ಹೇಗೆ ಮಾಡ್ತಾ ಇದ್ದಾರೆ? ಅವಳ ಬಗ್ಗೆ ಹೇಳೋದು ಏನಿದೆ, ಆ ಸಂಗೀತ ಶಾರದೆ ವರಪುತ್ರಿಯಾಗಿ ನಿಮ್ಮ ಮಗಳಿಗೆ ಸಂಗೀತ ಅನ್ನೋದು ಒಲ್ದು ಬಿಟ್ಟಿದೆ. ಎಲ್ಲ ನಿಮ್ಮ ಆಶೀರ್ವಾದ. ಆದ್ರೆ ಆದ್ರೆ ಅಂತ ಮಾತ್ಯಾಕೆ ನಿಲ್ಸ್ಬಿಟ್ರಿ? ನಿಮ್ ಸಂಗೀತ ದೊಡ್ಡ ತಪ್ಪು ಮಾಡಿದಾಳೆ. ನನ್ನ ಮಗಳು ತಪ್ಪು ಮಾಡಿದಾಳ? ಏನಾರಾದ್ರೆ ಅದು ಹೇಗೆ ಪ್ರಾರಂಭ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ವಿಷಯ ಹೇಳಿದ ಮೇಲೆ ನೀವು ನಮ್ಮನ್ನು ತಪ್ಪು ತಿಳ್ಕೊಳ್ಬಾರ್ದು. ಏನ್ ಮಾತು ಅಂತ ಹೇಳ್ತಾ ಇದ್ದೀರಾ ಆರಾಧ್ಯ? ನಿಮ್ಮನ್ನ ನಾವು ತಪ್ಪು ತಿಳ್ಕೊಳ್ಳೋದ? ದಯವಿಟ್ಟು ವಿಷಯ ಏನು ಅಂತ ಹೇಳಿ. ಸಂಗೀತ ನನ್ನ ಮಗನ ಮನಸ್ಸನ್ನ ಕದ್ಬಿಟ್ಟಿದ್ದಾಳೆ. ಅದು ತಪ್ಪಲ್ವಾ ಶಾರದಾ? ಸರಸ್ವತಿ, ನಿಮ್ಮ ಮಾತು ನಿಜನಾ? ಹೌದು ಶಾರದಾ, ನಮ್ಮ ಮಗ ನಿಮ್ಮ ಮಗಳನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಈ ವಿಷಯ ಗೊತ್ತಾಗಿದ್ದು ನಮಗೆ ನಿನ್ನೆನೆ. ಅದಕ್ಕೆ ಈ ವಿಷಯದ ಬಗ್ಗೆ ಮಾತಾಡಿ ಹೋಗೋಣ ಅಂತ ನಾವಿಬ್ರು ಬಂದ್ವಿ. ಇದು ತುಂಬಾ ಸಂತೋಷ ಪಡುವಂತ ವಿಷಯ ತಾನೆ. ನಮ್ಮ ಸಂಗೀತನು ರಘುನ ಇಷ್ಟಪಡ್ತಾ ಇದ್ದಾಳ ಆರಾಧ್ಯ? ಚೇಚೆ, ನಮ್ಮ ಸಂಗೀತ ಇಂಥ ವಿಷಯಗಳಿಗೆಲ್ಲ ಗಮನ ಕೊಡೋಳೆ ಅಲ್ಲ. ನನ್ನ ಮಗ ರಘು ಇದಾನಲ್ಲ, ಅವನದು ಒನ್ ವೇ ಲವ್ ಶಾರದಾ. ಇನ್ನೂ ನಿಮ್ಮ ಮಗಳಿಗೆ ಈ ವಿಷಯನೇ ಗೊತ್ತಿಲ್ಲ. ಯಾಕೆ ಡಾಕ್ಟ್ರೆ, ನಮ್ಮ ಸಂಬಂಧ ಬೆಳೆಸೋದು ನಿಮ್ಗೆ ಇಷ್ಟ ತಾನೆ? ಯಾಕೆ ಹಾಗೆ ಹೇಳ್ತೀರಾ? ನಮ್ಮ ಸಂಗೀತ ನಿಮ್ಮ ಸೊಸೆ ಆಗೋಕ್ಕೆ ತುಂಬಾ ಅದೃಷ್ಟ ಮಾಡಿರ್ಬೇಕು. ನನಗೆ ಗೊತ್ತಿತ್ತು ಶಾರದಾ, ನಮ್ಮ ಸಂಬಂಧನ ನೀವು ಒಪ್ತೀರಾ ಅಂತ. ನನ್ಗಂತೂ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ. ಇಷ್ಟು ದಿನ ಸ್ನೇಹಿತರಾಗಿದ್ವಿ, ಈಗ ಬೀಗರಾಗ್ತಾ ಇದ್ವಿ. ಸಂತೋಷ ಆಗದೆ ಇರುತ್ತಾ? ಯಾಕೆ ಡಾಕ್ಟ್ರೆ, ನೀವೇನು ಮಾತಾಡ್ತಾನೆ ಇಲ್ಲ? ನಿಮ್ಗೆ ಈ ಸಂಬಂಧ? ಚೇಚೆ, ದಯವಿಟ್ಟು ಹಾಗೆಲ್ಲ ತಪ್ಪು ತಿಳ್ಕೊಬೇಡಿ ಯಾರಾದ್ರೆ. ನಿಮ್ಮ ಸಂಬಂಧ ಬೆಳೆಸೋದಕ್ಕೆ ನಮ್ಮ ಸಂತೋಷನೇ. ಆದರೆ ಈ ವಿಚಾರದಲ್ಲಿ ನಮ್ಮ ಅಭಿಪ್ರಾಯಕ್ಕಿಂತ ಸಂಗೀತನ ಅಭಿಪ್ರಾಯ ಬಹಳ ಮುಖ್ಯ ಅಲ್ವಾ? ರೀ, ಅವಳಿಗೆ ಖಂಡಿತ ಒಪ್ತಾಳೆ. ಅವಳನ್ನ ಒಪ್ಸೋ ಜವಾಬ್ದಾರಿ ನಂದು. ಅಬ್ಬಾ, ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯ್ತು. ನೀವಿಷ್ಟು ಭರವಸೆ ಕೊಟ್ರಲ್ಲ, ಅಷ್ಟು ಸಾಕು. ಅಯ್ಯೋ, ನೀವೇನು ಯೋಚನೆ ಮಾಡಬೇಡಿ.
ನನ್ನ ಮಗಳೇ ನಿಮ್ಮ ಮನೆ ಸೊಸೆ. ಹೋಮ್ ಮಿನಿಸ್ಟರ್ ಒಪ್ಪಿಗೆ ಕೊಟ್ಟರು ಅಂದಮೇಲೆ ಇನ್ನು ನಮ್ದೇನಿದೆ? ಓ ಆರಾದ್ರೆ ನನಗೆ ಹೊರಗಡೆ ಒಂದು ಮುಖ್ಯವಾದ ಕೆಲಸ ಇದೆ, ನಾನು ಹೋಗಲೇಬೇಕು. ದಯವಿಟ್ಟು ತಪ್ಪು ತಿಳಿಬೇಡಿ. ನೋಡಿ, ನೀವು ಮಧ್ಯಾಹ್ನ ತನಕ ಇದ್ದು ಊಟ ಮಾಡ್ಕೊಂಡೇ ಹೋಗಬೇಕು. ಶಾರದಾ, ವ್ಯವಸ್ಥೆ ಮಾಡು. ನಮಸ್ಕಾರ. ಸರಸ್ವತಿ, ಇದು ನಿಜನೋ ಕನಸು ನನಗೊಂದು ಗೊತ್ತಾಗ್ತಾ ಇಲ್ಲ. ಸಂಗೀತನ ಮದುವೆ ಆದಷ್ಟು ಬೇಗ ಮಾಡಬೇಕು ಅನ್ಕೊಂಡಿದ್ದೇನೋ ನಿಜ, ಆದರೆ ಆ ಕಾಲ ಇಷ್ಟು ಬೇಗ ಕೂಡ ಬರುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರ್ಲಿಲ್ಲ. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ ಶಾರದಾ. ಸಂಗೀತ ಬಂದ ಕೂಡಲೇ ವಿಷಯ ಮಾತಾಡಿ. ಖಂಡಿತ ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಅವಳು ಒಪ್ಸೋ ಜವಾಬ್ದಾರಿ ನಂದು. ಸರಿ ಶಾರದಾ ಅವರೇ, ಹಾಗಿದ್ರೆ ನಾವಿನ್ನು ಹೊರಡ್ತೀವಿ. ಅರೆ ಏನು ಅವಸರ, ಅಪರೂಪಕ್ಕೆ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ ಶಾರದಾ, ಇನ್ ಮುಂದೆ ಬರೋದು ಹೋಗೋದು ಇದ್ದೇ ಇರುತ್ತಲ್ಲ. ನಾವು ಬೇಗ ಹೋಗ್ಲಿಲ್ಲ ಅಂದ್ರೆ ನನ್ನ ಮಗ ಅಂದ್ರೆ ನಿಮ್ ಭಾವಿ ಅಳಿಯ ಹಸ್ಕೊಂಡಿರ್ತಾನೆ. ಬರ್ತೀವಮ್ಮ. ನಮಸ್ಕಾರ. ಬರ್ತೀವಿ. ಗುರುಗಳೇ, ಯಾವಾಗ ಬಂದ್ರಿ? ದೇವ್ರು ಒಳ್ಳೇದು ಮಾಡಲಿ. ಅಲ್ಲ, ಬರ್ತೀನಿ ಅಂತ ಒಂದ್ ಮಾತು ಹೇಳಿಲ್ಲ ನೀವು. ನಿಮ್ಮ ತಾಯಿಗೆ ಹುಷಾರಿರ್ಲಿಲ್ವಲ್ಲಮ್ಮ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈಗ ನೋಡಿದ್ದು ಆಯ್ತು, ಮಾತುಕತೆನೂ ಆಯ್ತು, ಈಗ ಹೊರಡ್ತಾ ಇದ್ದೀವಿ. ಬರ್ತೀವಿ ಸಂಗೀತ. ಬರ್ತೀವಮ್ಮ. ಅಮ್ಮ, ಗುರು. ಸಂಗೀತ, ನನ್ಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಬಾಯ್ಲಿ. ಅಲ್ಲಮ್ಮ, ಏನು ಕೇಳ್ಬೇಡ, ನಾನೆಲ್ಲ ಹೇಳ್ತೀನಿ. ನನಗೆ ಬಹಳ ಸಂತೋಷ ಆಗ್ತಾ ಇದೆ ಕಂದ, ಬಾಯ್ಲಿ ಹೇಳ್ತೀನಿ. ಅಮ್ಮ ಅಮ್ಮ, ಏನಮ್ಮ? ಸುಮ್ಮನೆ ಬಾ. ನಾನು ಹೇಳೋದನ್ನ ಕೇಳ್ಬೇಕು. ನನಗೆ ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಅಲ್ಲ ಅಮ್ಮ, ವಿಷಯ ಏನು ಅಂತಾನೆ ಹೇಳ್ತಾ ಇಲ್ಲ. ಮೊದಲು ಸಕ್ಕರೆ ತಿನ್ನು, ಆಮೇಲೆ ಎಲ್ಲ ವಿಷಯ ನಾನು ಹೇಳ್ತೀನಿ. ಸರಿ, ಈಗ್ಲಾದ್ರೂ ಅದೇ ಹೇಳಮ್ಮ. ನಿನಗೊಂದು ಗುಡ್ ನ್ಯೂಸ್. ನಿನಗೆ ಒಂದು ಗಂಡು ನೋಡಿದ್ದೀನಿ. ಅಮ್ಮ, ಏನ್ ಹೇಳ್ತಿದ್ಯಮ್ಮ ನೀನು? ಹೌದಮ್ಮ, ಈಗ ಆರಾಧ್ಯ ಸರಸ್ವತಿ ಬಂದಿದ್ರಲ್ಲ, ಇದೇ ವಿಷಯ ಮಾತಾಡಕ್ಕೆ. ಅವ್ರ ಮಗ ರಘುಗೆ ನಿನ್ನನ್ನು ತಂದ್ಕೋತಾರಂತೆ. ನನಗೂ ವಿಷಯ ಕೇಳಿ ತುಂಬಾ ಸಂತೋಷ ಆಯ್ತು, ಅದಕ್ಕೆ ಮಾತು ಕೊಟ್ಟೆ ಕಣೆ. ಏನಮ್ಮ ನೀನು? ಅಲ್ಲ, ಇಷ್ಟು ಈಸಿಯಾಗಿ ಮಾತು ಕೊಟ್ಬಿಟ್ಟೆ ಅಂತ ಹೇಳ್ತಾ ಇದೆಯಲ್ಲ. ನನಗಿಷ್ಟು ಬೇಗ ಮದ್ವೆ ಬೇಡ. ಹಾಗೆ ಹೇಳ್ಬೇಡಮ್ಮ. ಅಮ್ಮ ಪ್ಲೀಸ್ ಅಮ್ಮ, ನನಗೆ ಮದ್ವೆ ಬೇಡ. ಯಾಕಮ್ಮ, ನಾನು ಸಾಯೋದ್ರೊಳಗೆ ನೀನ್ ಮದ್ವೆ ನೋಡೋ ಅದೃಷ್ಟನೂ ಇಲ್ವಾ? ಅಮ್ಮ, ನಿಜ ಅಮ್ಮ, ನನ್ನ ಜೀವದ ಬಗ್ಗೆ ನನಗೇ ನಂಬಿಕೆ ಇಲ್ಲ. ನೀನು ಮದುಮಗಳಾಗಿ ಹಸೆಮಣೆ ಏರೋದನ್ನ ನೋಡ್ಬೇಕು, ನಿನ್ನ ಮದುವೆನ ಅದ್ಧೂರಿಯಾಗಿ ಮಾಡಬೇಕು, ನೀನು ಹೊಟ್ಟೆಲಿ ಹುಟ್ಟೋ ಮಕ್ಕಳ ಜೊತೆ ನಾನು ಆಟಾಡ್ಬೇಕು ಕಣೆ. ಇದೊಂದು ಆಸೆ ನೆರವೇರಿಸ್ತೀಯಾ?